ಆಮೇಲೆ ಒಂದೊಂದೇ ಕೂಡ್ತು. ಆಮೇಲೆ ಸತ್ಯಾನಂದ ಸ್ವಾಮೀಜಿನ ಕರೆಸಿದ್ರು. ಅವ್ರ ಹತ್ರ ಚರ್ಚೆ ಮಾಡಿದ್ರು. ಅವರು ಅದಕ್ಕೆ ನನಗೆ ಪುಷ್ ಕೊಟ್ಟರು. ಅವ್ರಿಗೂ ಸತ್ಯಾನಂದ ಸ್ವಾಮೀಜಿಗೂ ಭಾಳ ಚೆನ್ನಾಗಿತ್ತು. ಪುಷ್ ಕೊಟ್ಟರು. ಪುಷ್ ಕೊಟ್ಟಾದಮೇಲೆ ಕೊನೆಗೆ ಎಲ್ಲ ಮಾತುಕತೆ ಆಯಿತು. ಕೊನೆಗೆ ನಮ್ಮ ಕ್ಯಾಂಪ್ ಆಫೀಸ್ನ ಟೆಂಪ್ರರಿಯಾಗಿ ನಮ್ಮ ದ್ವಾರಕನಾಥ್, ನೀವು ವೆಸ್ಟ್ ಎಂಡಲ್ಲಿ ಇರಬೇಡಿ, ಈ ಜಾಗ ಸರಿ ಇಲ್ಲ, ನೀವು ಬೇರೆ ಕಡೆ ಮಾಡಬೇಕು ಜಾಗನ ಅಂತ ಅಂದ್ಬಿಟ್ಟು ನಮಗೆ ಅಶೋಕ ಹೋಟ್ಲಿಗೆ ಶಿಫ್ಟ್ ಮಾಡಿಸಿದ್ರು. ವಾಸ್ತು ಗೀಸುಗೆಲ್ಲ ಚೆಕ್ ಮಾಡಿ ಅಲ್ಲಿಗೆ ಹೋಯ್ತು. ಅವ್ರದ್ದು 1622 ನಂಬರಲ್ಲಿ ನಾವು ಮಾತಾಡ್ತಿದ್ದೇವೆಲ್ಲ. ರೂಮ್ ನಂಬರ್ 1622. ಅಲ್ಲಿಂದ ಅಶೋಕ ಹೋಟ್ಲ್ ಒಂದು ರೂಮ್ ಮಾಡಿಸಿದ್ರು, ಸೂಟ್ ರೂಮ್ ಮಾಡಿಸಿ ಅಲ್ಲಿ ಈ ಎಲೆಕ್ಷನ್ಗೆ ನಮ್ಮದು ಆಪ್ರೇಷನ್ ಸೆಂಟ್ರು, ಕ್ಯಾಂಪೇನಿಂಗ್ ಸೆಂಟ್ರ್. ಆಮೇಲೆ ಎಲ್ಲರಿಗೂ ಆಯಿತು. ಕೊನೆಗೆ ಡೆಲ್ಲೀಲಿ ಹೋಗಿದ್ದು. ಡೆಲ್ಲೀಲಿ ಹೋಗಿದ್ದಾಗ ಒಂದಿನ ನನಗೆ ನರಸಿಂಹರಾಯರ ಹತ್ರಕ್ಕೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ರು ಸತ್ಯಾನಂದ ಸ್ವಾಮೀಜಿ. ಆಗ ನನ್ನ ಕಳಿಸ್ಕೊಟ್ರು. ನನ್ನ ಜೊತೆ ಜಯಚಂದ್ರ, ನಾನು ಜಯಚಂದ್ರ, ಇನ್ನೂ ಯಾರೊಬ್ಬರು ಇದ್ದರು, ಆಮೇಲೆ ಸತ್ಯಾನಂದ ಸ್ವಾಮೀಜಿ. ಇಷ್ಟು ಜನ ಹೋಗಿ ನರಸಿಂಹರಾಯರ ಹತ್ರಕ್ಕೆ ಹೋದವು. ಈ ಥರ ರಾಜ್ಯಸಭಾ ಎಲೆಕ್ಷನ್ಸ್ ಬರ್ತಾಯಿದೆ, ನಾವೆಲ್ಲ ಕಾಂಗ್ರೆಸ್ ಅವರು, ರೆಬೆಲ್ ಕಾಂಗ್ರೆಸ್ ಅವರು, ನೀವು SM ಕೃಷ್ಣ ಅವ್ರು ಕೊಟ್ಟರೆ ನಾವು ಸಹಾಯ ಮಾಡ್ತೀವಿ, ವಿ ವಿಲ್ ವೋಟ್ ಅಂತ ಹೇಳಿದ್ರು. ಅವರು, ಬಾಬು, ನೋ, ಇಟ್ ಈಸ್ ವೆರಿ ಡಿಫಿಕಲ್ಟ್, ಇನ್ ಮೈ ಓನ್ ಕ್ಯಾಬಿನೆಟ್ ಐ ಹ್ಯಾವ್ GY ಕೃಷ್ಣನ್ ಸೆಂಟ್ರಲ್ ಮಿನಿಸ್ಟರ್. ಆಗ ನಾನು GY ಕೃಷ್ಣನ್ಗೆ ನಾನು ಮಾಡಬೇಕಾಗ್ತದೆ, ಹೌ ಕ್ಯಾನ್ ಐ ಡೂ ಇಟ್ ಅಂತ ಹೇಳಿದ್ರು. ಸರ್, ಯು ಹ್ಯಾವ್ ನಾಟ್ ಗಿವನ್ ಅಸ್ ಎನಿ ಟಿಕೆಟ್, ವಿ ಹ್ಯಾವ್ ಒನ್ ಅವರ್ ಓನ್, ವಿ ಆರ್ ಲಾಯಲ್ ಟು ಗಾಂಧಿ ಫ್ಯಾಮಿಲಿ, ನೋ ಡೌಟ್ ಇನ್ ಇಟ್, we have not joined any party, but if you want our 5 votes, if you give to SM Krishna, I will vote, otherwise I will not vote, sir. ಹಂಗಂದ ತಕ್ಷಣ ಸ್ವಾಮೀಜಿ ಇದ್ದವರು ಕನ್ನಡದಲ್ಲಿ ನನಗೆ ಸತ್ಯಾನಂದ ಸ್ವಾಮೀಜಿ MP ಅವರು, ಇದು ರಾಜ್ಯಸಭಾ MP, ಹಂಗೆಲ್ಲ ಮಾತಾಡೋಕೆ ಬೇಡ ಅಂದರು. ಅವ್ರಿಗೆ ಕನ್ನಡ ಗೊತ್ತಿತ್ತು ಸ್ವಲ್ಪ, ನರಸಿಂಹರಾಯರಿಗೆ. ಬಾಬು, ಯು ಡೋಂಟ್ ಸ್ಟಾಪ್ ಹಿಮ್, ಲೆಟ್ ಇಟ್ ಸ್ಪೀಕ್, ವಾಟ್ ಯು ವಾಂಟ್ ಲೆಟ್ ಇಟ್ ಟೆಲ್ ಅಂತ ಅಂದ್ಬಿಟ್ಟು ಸ್ವಾಮೀಜಿಗೆ ಬೈದು, ನೀವು ಸ್ವಲ್ಪ ಬಿಡು ಅವ್ರಿಗೆ ಮಾತಾಡಿ, ಹುಡುಗೇನ ಮಾತಾಡ್ತಾ ಇದ್ದಾರೆ, ಮಾತಾಡಿ, ಲೆಟ್ ಇಟ್ ಸ್ಪೀಕ್ ಬಾಬು, ಪ್ಲೀಸ್ ಸ್ಪೀಕ್ ಅಂತ ನಾನು ಹೇಳಿದೆ ಅವ್ರಿಗೆ. ಹಿಂಗಿದೆ ಸ್ವಾಮೀಜಿ, ನರಸಿಂಹರಾಯರಿಗೆ. ಓಕೆ, ಐ ವಿಲ್ ಲುಕ್ ಅಟ್ ಇಟ್ ಅಂತ ಹೇಳಿದ್ರು. ಆಮೇಲೆ ಕೊನೆಗೆ ನನಗೊಂದು ಮಾತು ಹೇಳಿದ್ರು ಅವರು, ನಿಮ್ಮ ಕಷ್ಟ ಆದರೆ ಐ ವಿಲ್ ಸ್ಪೀಕ್ ಟು ದೇವೇಗೌಡಜಿ, ಆ್ಯಂಡ್ ದೇವೇಗೌಡ ವಿಲ್ ಹೆಲ್ಪ್ ಅಸ್, whomever I put the candidate, whatever I surplus vote you will do ಅಂತ ಹೇಳಿದ್ರು. Whatever you want you can do, no problem, but our 5 votes if you give to him only, we will vote, otherwise we will not vote ಅಂತ ಹೇಳ್ಬಿಟ್ಟು ನಾನು ಬಂದು ಹೇಳ್ದೆ. ಕೊನೆಗೆ ಅವರು ಏನೋ ಸರ್ವೆ ಮಾಡಿಸಿದ್ರು. ಅವರು ನರಸಿಂಹರಾಯರು ಸರ್ವೆ ಮಾಡಿಸಿದ್ರು. ಒಬ್ರು ಯಾರೋ ಇನ್ಚಾರ್ಜ್ ಕಳಿಸ್ಕೊಟ್ಟಿದ್ರು ಇಲ್ಲಿಗೆ, ಎಲ್ಲ MLAs ಹತ್ರ ಎಲ್ಲ ಮಾತಾಡೋಕ್ಕೆ. ಅಷ್ಟರಲ್ಲಿ ಸ್ವಲ್ಪ MLAsನೂ ನಾವು ರೆಡಿ ಮಾಡ್ಕೊಂಡಿದ್ದೋ, ನಮ್ಮ ಪಾರ್ಟಿ MLAsನೂ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೋ, ಎಲ್ಲ ಮಾಡ್ಕೊಂಡಿದ್ದೋ. ಅವರೆಲ್ಲ ಕೇಳ್ಬಿಟ್ಟು ಕೊನೆಗೆ ಸಿಟ್ಟಿಂಗ್ ಮಿನಿಸ್ಟ್ರನ್ನ ತೆಗೆದುಬಿಟ್ಟು ಇವರು SM ಕೃಷ್ಣ ಅನೌನ್ಸ್ ಮಾಡಿದ್ರು. SM ಕೃಷ್ಣ ಅನೌನ್ಸ್ ಆದಾಗ ಕೊನೆಗೆ ಮ್ಯಾಥಮೆಟಿಕ್ಸ್ ವರ್ಕೌಟ್ ಆಯಿತು. ಕೊನೆಗೆ ನಾವೆಲ್ಲ ಇಂಡಿಪೆಂಡೆನ್ಸ್ನೆಲ್ಲ ನಾವು ಅಪ್ರೋಚ್ ಮಾಡಿದೋ. ಆಮೇಲೆ ಫಾರ್ಚುನೇಟ್ಲಿ ಏನಪ್ಪ ಆಯ್ತಂದರೆ ನರಸಿಂಹರಾಯರು ದೇವೇಗೌಡರಿಗೂ ಮಾತಾಡಿದ್ರು. ದೇವೇಗೌಡರ ಹತ್ರ ಇದ್ದಂಥ ಎಕ್ಸಸ್ ಓಟ್ ಇತ್ತಲ್ಲ, ನಮ್ಮ ಸ್ಪೀಕರ್ ಓಟು, ನಮ್ಮ ಜಯಪ್ರಕಾಶ್ ಹೆಗಡೆ ಓಟು, ಅವನ ಚಂದ್ರಪ್ಪ ಅಂತ ನಮ್ಮ ಇವರು ಅಂಥವೆಲ್ಲ ಒಂದಷ್ಟು 5-6 ಓಟ್ನ ಇವ್ರಿಗೆ ಹಾಕ್ಸಿದ್ರು. ದೇವೇಗೌಡರು ಓಟ್ ಹಾಕ್ಸಿದ್ರು ಇವ್ರಿಗೆ. ದೇವೇಗೌಡರು ಓಟ್ ಹಾಕಿದ್ದಾರೆ. ಅವ್ರು ಓಟ್ ಹಾಕ್ಸಿದ್ರು ಇವ್ರಿಗೆ, ಇನ್ಕ್ಲೂಡಿಂಗ್ ಅವ್ರದ್ದು ಹಾಕಿರ್ಬೋದು. ಆ ಮಧ್ಯ ಅನೌನ್ಸ್ ಆದಮೇಲೂ ಕೂಡ ಅವ್ರ ಮಗಳು ಮದುವೆನೂ ಬಂತು, ಸಾಹೇಬ್ರ ಮಗಳ ಮದುವೆ, 2ನೇ ಮಗಳ ಮದುವೆದು ಬಂತು. ಆ ಟೈಮೆಲ್ಲ ಪ್ರೈಮ್ ಮಿನಿಸ್ಟರ್ ಆಗಿ ಹೋಗೋಕ್ಕೇನು ಮುಂಚಿದಾಗ ಅವರು ಬಂದರು ಇಲ್ಲಿಗೆ. ಅದೆಲ್ಲ ಏನೇನೋ ಸೀಕ್ವೆನ್ಸ್ ಆಯಿತು. ಆಗ ಎಲೆಕ್ಷನ್ ಬಟ್ ಒಳ್ಳೆ ಎಕ್ಸಸ್ ಓಟು ಬಂತು ಅವ್ರಿಗೆ, ಬೇರೆಯವ್ರಿಗಿನ್ನ ಓಟು ಕೂಡ. ಯಾಕೆ ನಾವೆಲ್ಲ ಸ್ವಲ್ಪ ಗ್ರೌಂಡ್ ರೆಡಿ ಮಾಡಿದ್ವಲ್ಲ, ಅವ್ರಿಗೆ ಸ್ವಲ್ಪ ಜಾಸ್ತಿ ಓಟು ಕೂಡ ಬಂತು.